ಅವಳು ಇನ್ನು ಮಲಗದೆ ಬೆಡ್ ಮೇಲೆ ಕೂತಿರೋದ್ ನೋಡಿ ಸಂಗಮ್ ಅವಳ ಬೆನ್ಗೆ ಕೈ ಕೊಟ್ಟು ಅವಳನ್ನ ಮಲಗಿಸ್ದ. ಈಗ ಸಂಗಮ್ ಇಂಚರಾಗೆ ತುಂಬಾ ಹತ್ರದಲ್ಲಿದ್ದ. ಅವನನ್ನ ತಡಿಬೇಕು ಅಂದ್ರೂ ಇಂಚರಾಗೆ ಅದು ಸಾಧ್ಯ ಆಗ್ಲಿಲ್ಲ. ಸಂಗಮ್ ಸಡನ್ ಆಗಿ ಬಂದು ತನ್ ಗಾಯಕ್ಕೆ ಬ್ಯಾಂಡೇಜ್ ಮಾಡಿದ್ ನೋಡಿ ಇಂಚರ ಶಾಕ್ ಆಗೋದ್ಲು. ಅದು ಅಲ್ದೆ ಅವನು ತನಗೆ ಕಾಲ್ ಮುಟ್ಟಿದಾಗ ಅವಳ ಬಾಡಿ ಎಲ್ಲ ಶೇಕ್ ಆಗೋಕೆ ಸ್ಟಾರ್ಟ್ ಆಗಿತ್ತು. ಯಾಕೆ ಅಂದ್ರೆ ಇಲ್ಲಿ ತನಕ ಯಾರೂ ಅಷ್ಟು ಸಾಫ್ಟ್ ಆಗಿ ಅವಳ ಕಾಲ್ ಟಚ್ ಮಾಡಿರ್ಲಿಲ್ಲ. ಬ್ಯಾಂಡೇಜ್ ಮಾಡಾಯ್ತು ತಾನೆ, ಈಗ್ಲಾದ್ರೂ ನಿಲ್ಸಿ, ನಂಗ್ ನೋವಾಗ್ತಿದೆ ಅಂತ ಹೇಳಿ ಇಂಚರ ಅವನ್ನ ಮತ್ತೆ ತನ್ನ ಸೇವೆ ಮಾಡೋದನ್ನ ತಡಿಯೋಕೆ ನೋಡಿದ್ಲು. ಆಯ್ತು ಅಂತ ಹೇಳ್ದ. ಹಾಗೆ ಅವಳ ಶೋಲ್ಡರ್ವರೆಗೂ ಚಾದ್ರ ಹೊದ್ಸಿ ಮಲ್ಕೊಂಡು ರೆಸ್ಟ್ ಮಾಡು ಅಂದ. ನಾಚ್ಕೊಂಡಿರೋ ಇಂಚರ ಮುಖ ನೋಡಿ ಸಂಗಮ್ಗಂತೂ ಅವಳಿಂದ ಲುಕ್ ಚೇಂಜ್ ಮಾಡೋಕೆ ಸಾಧ್ಯ ಆಗದೆ ಒಂದ್ಸಲ ಇಂಚರಾನ ಗಟ್ಟಿಯಾಗಿ ಹಗ್ ಮಾಡ್ಕೋಬೇಕು ಅಂತ ಫೀಲ್ ಆಯ್ತು. ಆ ಥರ ತನಗ್ಯಾಕ್ ಅನ್ನಿಸ್ತಿದೆ ಅಂತ ಸ್ವತಃ ಅವನಿಗೂ ಗೊತ್ತಿರ್ಲಿಲ್ಲ. ಆದ್ರೆ ಅವನ್ ಇಮಿಡಿಯೇಟ್ ಆಗಿ ತನ್ನನ್ ತಾನ್ ಕಂಟ್ರೋಲ್ ಮಾಡ್ಕೊಂಡು ಸೈಲೆಂಟ್ ಆಗಿ ನಿಂತ್ಕೊಂಡ. ಇಂಚರಾಗಂತೂ ಸಂಗಮ್ ಬಿಹೇವಿಯರ್ ದಿನಕ್ಕಿಂತ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು. ಅವನು ಯಾವುದೋ ವಿಷಯಕ್ಕೆ ತನ್ನನ್ ತಾನು ಫೋರ್ಸ್ಫುಲ್ ಆಗಿ ತಡೀತಿರೋದು ಅವಳಿಗೆ ಕ್ಲಿಯರ್ ಆಗಿ ಗೊತ್ತಾಯ್ತು. ಆದ್ರೆ ಅವಳು ತನ್ನ ಎಂಬ್ಯಾರಸ್ಮೆಂಟ್ ಜಾಸ್ತಿ ಮಾಡೋಕೆ ಇಷ್ಟಪಡ್ದೆ ಸಂಕೋಚದಲ್ಲೇ ಥ್ಯಾಂಕ್ ಯು ಅಂದ್ಲು. ಆಗ ಸಂಗಮ್, ಸ್ವಲ್ಪ ದಿನ ಗಾಯಕ್ಕೆ ನೀರ್ ತಾಗಿಸ್ಕೋಬೇಡ, ಸೆಪ್ಟಿಕ್ ಆದ್ರೆ ಸುಮ್ನೆ ಪ್ರಾಬ್ಲಮ್ ಆಗತ್ತೆ, ನಡೆಯೋಕೆ ಕಷ್ಟ ಆದ್ರೆ ಯಾರನ್ನಾದ್ರೂ ಕರಿ ಅಂತ ಹೇಳಿ ತಿರುಗಿ ತನ್ನ ರೂಮ್ ಕಡೆ ಹೊರಟೋದ. ಅವನು ಹೋಗ್ತಿರೋದ್ ನೋಡಿ ಇಂಚರಾಗೆ ಫಾರ್ ದ ಫಸ್ಟ್ ಟೈಮ್ ಅವನನ್ನ ತಡಿಬೇಕು ಅಂತ ಫೀಲ್ ಆಗಿ ಅವಳು ಜೋರಾಗಿ ಸಂಗಮ್ ಅಂತ ಕರೆದ್ಲು. ಅದನ್ನ ಕೇಳ್ತಿದ್ದ ಹಾಗೆ ಅವನು ಇಮಿಡಿಯೇಟ್ ಆಗಿ ಹಿಂದೆ ತಿರುಗ್ದ. ಆಗ ಇಂಚರ, ಹೇಗ್ ವಾಪಸ್ ಬಂದ್ರಿ ಅಂತ ಹೇಳಲೇ ಇಲ್ಲ, ನೀವು ಸ್ವಲ್ಪ ದಿನ ಬಿಟ್ಟು ಬರೋರಿದ್ರಿ ಅಲ್ವಾ ಅಂತ ಕೇಳಿದ್ಲು. ಅದಕ್ಕೆ ಅವನು, ನನಗೆ ವಾಪಸ್ ಬರ್ಬೇಕು ಅನ್ಸ್ತು, ಬಂದೆ, ದಟ್ಸ್ ಇಟ್, ನೋ ಲಾಜಿಕ್ ಅಂತ ಅವಳ ಲುಕ್ ಅವಾಯ್ಡ್ ಮಾಡ್ತಾ ಹೇಳ್ದ. ಆ ಪ್ರಶ್ನೆ ನಂತರ ಇಂಚರ ಹತ್ರ ಕೇಳೋಕು ಏನೂ ಕ್ವೆಶ್ಚನ್ಸ್ ಇರ್ಲಿಲ್ಲ. ಮಾರನೇ ದಿನ ಬೆಳಗ್ಗೆ ಏಳ್ತಿದ್ದ ಹಾಗೆ ಇಂಚರಾಗೆ ನೋವು ಗೊತ್ತಾಯ್ತು. ಕಣ್ ಬಿಡ್ತಿದ್ದ ಹಾಗೆ ತನಗೆ ಏಳೋಕೆ ಕಷ್ಟ ಆಗ್ತಿರೋದು ಅವಳಿಗೆ ಫೀಲ್ ಆಯ್ತು. ಅವಳು ಫಸ್ಟು ನಾನಿವತ್ತು ಲೇಟಾಗಿ ಆಫೀಸಿಗೆ ಬರ್ತೀನಿ ಅಂತ ರೋಹನ್ಗೆ ಮೆಸೇಜ್ ಹಾಕಿದ್ಲು. ಯಾಕೆ ಅಂದ್ರೆ ಇಂಥ ಪರಿಸ್ಥಿತಿಲಿ ತನಗ್ ರೆಡಿ ಆಗೋಕೆ ಜಾಸ್ತಿ ಸಮಯ ಬೇಕು, ಹಾಗಾಗಿ ಆಫೀಸ್ಗೆ ಬೇಗ ಹೋಗೋದು ಕಷ್ಟ ಅಂತ ಅವಳಿಗೂ ಗೊತ್ತಿತ್ತು. ಅವಳು ಇನ್ನೇನು ಎದ್ದೇಳೋಕೆ ಟ್ರೈ ಮಾಡ್ಬೇಕು ಅನ್ನುವಾಗ ಒಬ್ಬ ಹೆಲ್ಪರ್ ಬಂದು ಅವಳನ್ನ ಹಿಡ್ಕೊಂಡು, ಮೇಡಮ್ ಹುಷಾರು ಅಂದ್ಲು. ತಾನ್ ಎದ್ದೇಳೋಕು ಮುಂಚೆನೆ 2-3 ಹೆಲ್ಪರ್ಸ್ ತನ್ನ ಎದುರುಗಡೆ ನಿಂತಿರೋದ್ ನೋಡಿ ಇಂಚರ ಗಾಬರಿ ಆಗೋದ್ಲು. ಅದನ್ನ ನೋಡ್ತಿದ್ದ ಹಾಗೆ ಇದೆಲ್ಲ ಸಂಗಮ್ದೇ ಅರೇಂಜ್ಮೆಂಟ್ಸ್ ಅಂತ ಅವಳಿಗೆ ಕನ್ಫರ್ಮ್ ಆಯ್ತು. ಇಂಚರ ಬೆಡ್ ಮೇಲ್ ಕೂತೆ ತನ್ನ ಫೋನ್ ನೋಡಿದ್ಲು. ಅದರಲ್ಲಿ ಒಂದು ದೊಡ್ಡ ಅನೌನ್ಸ್ಮೆಂಟ್ ನೋಡಿ ಅವಳಿಗೆ ಶಾಕ್ ಆಗೋಯ್ತು. ಫಿಲ್ಮಿ ಕಾರ್ನರ್ ಅನ್ನೋ ಒಂದು ಚಾನೆಲ್ ಅಫಿಷಿಯಲ್ ಅನೌನ್ಸ್ಮೆಂಟ್ನಲ್ಲಿ ಲವ್ ಅಂಡ್ ಹೇಟ್ ಸೀಸನ್ 2 ಬರುತ್ತೆ ಅಂತ ಹೇಳಿದ್ದು ಅಲ್ದೆ ಶೂಟಿಂಗ್ ಇನ್ನೇನ್ ಕೆಲವೇ ದಿನದಲ್ಲಿ ಶುರುವಾಗತ್ತೆ ಅಂತಾನೂ ಹೇಳ್ತಾ ಇದ್ರು. ಲವ್ ಅಂಡ್ ಹೇಟ್ ಸೀಸನ್ 1 ನಲ್ಲಿ ರೋಹನ್ನೇ ಹೀರೋ ಆಗಿದ್ದ. ಆ ಶೋ ತುಂಬಾ ಪಾಪ್ಯುಲರ್ ಆಗಿತ್ತು. ಹಾಗಾಗಿ ಅವನ್ ವಿಡಿಯೋಸೇ ಇಂಟರ್ನೆಟ್ ಅಲ್ಲಿ ವೈರಲ್ ಆಗಿತ್ತು. ಅದನ್ನ ನೋಡಿ ಇಂಚರಾಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ದಿಸ್ ಇಸ್ ಗ್ರೇಟ್, ಐ ಮೀನ್ ಅಂತ ಜೋರಾಗಿ ಹೇಳ್ಕೊಂಡ್ಲು. ಅವಳು ಇನ್ನು ಬೆಡ್ ಇಂದ ಇಳದೇ ಇರ್ಲಿಲ್ಲ. ಅಷ್ಟ್ರಲ್ಲಿ ಆಗ್ಲೇ ಅವಳ ಮಾರ್ನಿಂಗ್ ಒಳ್ಳೆ ರೀತಿ ಪ್ರಾರಂಭ ಆಗ್ಬಿಟ್ಟಿತ್ತು. ಓ ಗಾಡ್, ಇಷ್ಟು ಬೇಗ ಎಷ್ಟೊಂದು ಲೈಕ್ಸ್ ಬರ್ತಿದೆ. ವೇಟ್ ಅ ಮಿನಿಟ್, ನನ್ ಪ್ರೊಫೈಲ್ಗೂ ಇಷ್ಟೊಂದು ಲೈಕ್ಸಾ? ಇದು ಹೇಗ್ ಸಾಧ್ಯ ಅಂತ ಇಂಚರ ಥಿಂಕ್ ಮಾಡೋಕೆ ಶುರು ಮಾಡಿದ್ಲು. ಯಾಕಂದ್ರೆ ರೋಹನ್ ಪ್ರೊಫೈಲ್ ಜೊತೆ ಅವಳ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಪೋಸ್ಟ್ ಆಗಿರೋ ವಿಡಿಯೋಸ್ಗೂ ಸಿಕ್ಕಾಪಟ್ಟೆ ಕಾಮೆಂಟ್ಸ್, ಲೈಕ್ಸ್ ಬಂದಿತ್ತು. ಅದೆಲ್ಲ ಆಗಿರೋದು ಲವ್ ಅಂಡ್ ಹೇಟ್ ಸೀಸನ್ 2 ಅನೌನ್ಸ್ಮೆಂಟ್ ಕಾರಣದಿಂದಾನೇ ಆಗಿತ್ತು. ನೋಡ್ತಾನೆ ರೋಹನ್ ಫಾಲೋವರ್ಸ್ ಸಂಖ್ಯೆ 1 ಮಿಲಿಯನ್ ಕ್ರಾಸ್ ಆಯ್ತು. ಅದನ್ನ ನೋಡಿ ಇಂಚರಾಗೆ ಖುಷಿ ತಡಿಯೋಕಾಗ್ದೆ ಅವಳು ರೋಹನ್ಗೆ ಕಾಲ್ ಮಾಡಿದ್ಲು. ಬೆಳಗ್ಗೆ ಇಂಚರ ಕಾಲ್ ಬಂದಿದ್ ನೋಡಿ ರೋಹನ್ ಇಮಿಡಿಯೇಟ್ ಆಗಿ ಕಾಲ್ ಪಿಕ್ ಮಾಡಿ, ಹಲೋ ಮ್ಯಾಮ್, ಗುಡ್ ಮಾರ್ನಿಂಗ್
ಅಂತ ಹೇಳ್ದ. ರೋಹನ್, ದಿಸ್ ಮಾರ್ನಿಂಗ್ ಇಸ್ ರಿಯಲಿ ಗುಡ್ ಅಂತ ಇಂಚರ ಖುಷಿಯಾಗಿ ಹೇಳಿದ್ಲು. ಅವಳ ಮಾತ್ ಅರ್ಥ ಆಗದೆ ರೋಹನ್, ಅಂದ್ರೆ ಮ್ಯಾಮ್, ನಿಮ್ ಮಾತ್ ಅರ್ಥ ಆಗ್ಲಿಲ್ಲ ಅಂತ ಹೇಳ್ದ. ಅದಕ್ಕೆ ಅವಳು, ನೀನ್ ನ್ಯೂಸ್ ನೋಡ್ಲಿಲ್ವಾ ಅಂತ ತುಂಬಾ ಎಕ್ಸೈಟ್ಮೆಂಟ್ ನಿಂದ ಕೇಳಿದ್ಲು. ಅದಕ್ಕೆ ಅವನು, ಇಲ್ಲ, ಯಾಕೆ, ಏನಾಯ್ತು, ಇಸ್ ಎವ್ರಿಥಿಂಗ್ ಓಕೆ ಅಂತ ಗಾಬ್ರಿಲ್ ಕೇಳ್ದ. ಅವನ್ ಭಯ ತುಂಬಿರೋ ಮಾತ್ ಕೇಳಿ ಇಂಚರ, ಸರಿ ಹಾಗಾದ್ರೆ ಈಗ್ಲೇ ಹೋಗಿ ನ್ಯೂಸ್ ನೋಡು, ಹಾಗೆ ನಿನ್ ಪ್ರೊಫೈಲ್ ಚೆಕ್ ಮಾಡು, ನಿನಗೆ ಒಂದು ದೊಡ್ಡ ಸರ್ಪ್ರೈಸ್ ಇದೆ, ನೋಡಿ ಕಾಲ್ ಬ್ಯಾಕ್ ಮಾಡು ಅಂತ ಹೇಳಿದ್ಲು. ಅವಳ ಮಾತ್ ಕೇಳಿ ರೋಹನ್ ಫುಲ್ ಕನ್ಫ್ಯೂಸ್ ಆಗೋದ. ಇಂಚರ ಮ್ಯಾಮ್ ಇಷ್ಟೊಂದು ಖುಷಿಯಾಗಿರೋಕೆ ಏನ್ ಕಾರಣ, ನ್ಯೂಸಲ್ಲಿ ಅಂಥದ್ ಏನ್ ಬಂದಿರ್ಬೋದು ಅಂತ ಅವನ್ ಥಿಂಕ್ ಮಾಡೋಕೆ ಶುರು ಮಾಡಿದ್ರು. ಅವಳ ಹತ್ರ ಜಾಸ್ತಿ ಪ್ರಶ್ನೆ ಮಾಡ್ದೆ ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ನೆಕ್ಸ್ಟ್ ಮೊಮೆಂಟ್ ಅಲ್ಲೇ ತನ್ನ ಪ್ರೊಫೈಲ್ ಓಪನ್ ಮಾಡಿ ನೋಡ್ತಿದ್ದ ಹಾಗೆ ಅವನಿಗೆ ತನ್ನ ಕಣ್ಣನ್ನೇ ನಂಬೋಕಾಗ್ಲಿಲ್ಲ. ಲವ್ ಅಂಡ್ ಹೇಟ್ ಸೀಸನ್ 2 ಅನೌನ್ಸ್ಮೆಂಟ್ ಆಗಿದ್ದ ವಿಷಯ ಗೊತ್ತಾಗಿ ಅವನಿಗೆ ಖುಷಿ, ಟೆನ್ಷನ್ ಎರಡೂ ಒಟ್ಟಿಗೆ ಆಯ್ತು. ಅವನ್ ಗಾಬರಿಯಾಗಿ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ನು ಕೂಡ ಚೆಕ್ ಮಾಡ್ದ. ಲವ್ ಅಂಡ್ ಹೇಟ್ ಸೀಸನ್ 2 ಅನೌನ್ಸ್ಮೆಂಟ್ ಆದಾಗಿಂದ ಜನ ಜಾಸ್ತಿ ಸರ್ಚ್ ಮಾಡಿರೋ ಹೀರೋ ನೇಮ್ ರೋಹನ್ದೇ ಆಗಿತ್ತು. ಅದನ್ನ ನೋಡಿ ಅವನು ಶಾಕ್ ಆಗಿ, ವಾಟ್, ಸೀರಿಯಸ್ಲಿ, ಇಷ್ಟು ಬೇಗ ನನಗೆ ಮಿಲಿಯನ್ ಫಾಲೋವರ್ಸಾ, ಇದು ಕನಸಾ ನನಸಾ ಅಂತ ಕೈ ಚಿವುಟ್ಕೊಂಡ. ಯಾಕೆ ಅಂದ್ರೆ ಲವ್ ಅಂಡ್ ಹೇಟ್ ಫಸ್ಟ್ ಸೀಸನ್ ಮುಗ್ದಾಗಿಂದ ರೋಹನ್ ಇಂಡಸ್ಟ್ರಿಯಿಂದಾನೇ ನಾಪತ್ತೆ ಆಗ್ಬಿಟ್ಟಿದ್ದ. ಹಾಗಾಗಿ ಜನರೆಲ್ಲ ಅವನ್ನ ಆಲ್ಮೋಸ್ಟ್ ಮರ್ತೇ ಬಿಟ್ಟಿದ್ರು. ಆದ್ರೆ ಈಗ ಸಡನ್ ಆಗಿ ಅವನ್ ವಿಡಿಯೋಸ್ ಲೈಕ್ ಮಾಡಿ, ಅವನ್ ಹೆಸರು ಸರ್ಚ್ ಮಾಡಿ, ಅವನ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಕೆ ಬಯಸಿದ್ರು. ಅವನ್ ವಿಡಿಯೋಸ್ಗೆ ಲ್ಯಾಕ್ಸ್ ಟುಗೆದರ್ ವ್ಯೂಸ್ ಬಂದಿತ್ತು. ಅವನು ಫ್ಯಾನ್ಸ್ ಕಾಮೆಂಟ್ ಓದೋಕೆ ಶುರು ಮಾಡ್ದ. ರೋಹನ್ ಈಸ್ ದ ಬೆಸ್ಟ್, ನಾವು ತುಂಬಾ ದಿನದಿಂದ ನೀವು ಕಮ್ ಬ್ಯಾಕ್ ಮಾಡ್ತೀರಾ ಅಂತ ಕಾಯ್ತಿದ್ವಿ. ಆದ್ರೆ ನೀವೇನು ಭಯ ಪಡ್ಬೇಡಿ, ನೀವ್ ಎಷ್ಟು ವರ್ಷ ಆದ್ಮೇಲೆ ವಾಪಸ್ ಬಂದ್ರು ನಾವು ನಿಮ್ ಜೊತೆ ಇರ್ತೀವಿ. ವಿ ವಿಲ್ ಆಲ್ವೇಸ್ ಸಪೋರ್ಟ್ ಯು. ನಿಮ್ ಲೈಫಲ್ಲಿ ನೀವೇ ಹೀರೋ, ಏನಾದ್ರೂ ಆಗ್ಲಿ ನೆವರ್ ಗಿವ್ ಅಪ್ ಅಂತ ಫ್ಯಾನ್ಸ್ ಕಾಮೆಂಟ್ಸ್ ಮಾಡಿದ್ರು. ಆದ್ರೆ ಜನ ತನ್ಗೆ ಸಡನ್ ಆಗಿ ಇಷ್ಟ ಪ್ರೀತಿ ಕೊಡೋಕೆ ಹೇಗ್ ಸಾಧ್ಯ ಅಂತ ಅವನಿಗೆ ಡೌಟ್ ಶುರುವಾಯ್ತು. ಹಾಗಾಗಿ ಅವನು ತನ್ನ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಕೆ ಇಂಚರಾಗೆ ಕಾಲ್ ಮಾಡ್ದ. ರೋಹನ್ ಕಾಲ್ ಬರ್ತಿದ್ದ ಹಾಗೆ ಅವಳು ಇಮಿಡಿಯೇಟ್ ಆಗಿ ಪಿಕ್ ಮಾಡಿ, ಹಲೋ, ಹಾ ರೋಹನ್ ಹೇಳು ಅಂದ್ಲು. ಅದಕ್ಕೆ ಅವನು, ಹಲೋ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಅಂತ ತುಂಬಾ ಎಮೋಷನಲ್ ಆಗಿ ಹೇಳ್ದ. ಮತ್ ಕಂಟಿನ್ಯೂ ಮಾಡಿ, ನಾನು ಫ್ಯಾನ್ಸ್ ಮೆಸೇಜ್, ಕಾಮೆಂಟ್ಸ್, ಜನರ ಪ್ರೀತಿ ಎಲ್ಲ ನೋಡ್ದೆ. ಆದ್ರೆ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನೀವು ನನ್ ಮೇಲ್ ನಂಬಿಕೆ ಇಟ್ಟಿದ್ದಕ್ಕೆ, ನಾನು ಕಳ್ಕೊಂಡಿರೋ ಐಡೆಂಟಿಟಿ ನೀವು ನನಗೆ ವಾಪಸ್ ಕೊಡಿಸ್ಬಿಟ್ರಿ. ನಾನ್ ಏನ್ ಮಾಡಬಲ್ಲೆ ಅಂತ ನೆನಪು ಮಾಡ್ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್. ನಾನ್ ಮತ್ತೆ ಇಂಡಸ್ಟ್ರಿಗೆ ವಾಪಸ್ ಬರ್ತೀನಿ ಅಂತ ಹೋಪ್ ಕಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನೀವು ನನ್ನ ನಂಬಿ ನನ್ ಮೇಲೆ ಭರವಸೆ ಇಟ್ಟು ನಾನ್ ಮತ್ತೆ ಆಕಾಶ ಮುಟ್ಟೋಕ್ ಸಾಧ್ಯ ಇದೆ ಅಂತ ತೋರಿಸ್ಕೊಟ್ರಿ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅಂತ ಹೇಳ್ದ. ಅವನ್ ಮಾತ್ ಕೇಳಿ ಇಂಚರಾಗೆ ಖುಷಿ ಆಯ್ತು. ಆ ಮೊಮೆಂಟ್ ರೋಹನ್ಗೆ ಎಷ್ಟು ಸ್ಪೆಷಲ್ ಅಂತ ಅವಳಿಗೆ ಚೆನ್ನಾಗ್ ಗೊತ್ತಿತ್ತು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.